ನಮ್ಮ ಶರೀರದ ಆಧಾರ ಸ್ತಂಭಗಳಾದ ಮೂಳೆಗಳು ಅಥವಾ ಎಲುಬುಗಳು ಗಟ್ಟಿಯಾಗಿರಬೇಕೆಂದು ನಾವೆಲ್ಲರೂ ಬಯಸುತ್ತೇವೆ. ಸಾಮಾನ್ಯವಾಗಿ ವಯಸ್ಸಾದಂತೆ ಮೂಳೆ ಸವಕಳಿ ಅಥವಾ ಮುರಿತದ ಭಯ ನಮ್ಮನ್ನ ಕಾಡುತ್ತೆ. ಇಂತಹ ಸಮಯದಲ್ಲಿ ಹೆಚ್ಚಿನವರು ಕ್ಯಾಲ್ಸಿಯಂ ಮಾತ್ರೆಗಳನ್ನು ತೆಗೆದುಕೊಳ್ಳಲು ಮುಂದಾದ್ರೆ ಮೂಳೆಗಳ ರಕ್ಷಣೆಗೆ ಸಾಲದು ಅನ್ನೋದು ಹೆಚ್ಚಿನವರಿಗೆ ತಿಳಿದಿಲ್ಲ. ಪ್ರಖ್ಯಾತ ಫಾರ್ಮಾಸಿಸ್ಟ್ ಮತ್ತು ಆರೋಗ್ಯ ಲೇಖಕಿ ಟಿಕೆಯ್ಯ ಬಾಜಿನ್ ಅವರು ತಮ್ಮ ಅಧ್ಯಯನದಲ್ಲಿ ತಿಳಿಸಿರುವಂತೆ ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಡಿ ನಡುವೆ ಯಾವುದಾದರೂ ಒಂದು ಉತ್ತಮ ಎಂದು ಹೇಳಲು ಸಾಧ್ಯವಿಲ್ಲ. ಇವೆರಡೂ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಮೂಳೆಗಳು ಕಟ್ಟಡದ ಇಟ್ಟಿಗೆಗಳಾಗಿದ್ರೆ ವಿಟಮಿನ್ ಡಿ ಆ ಇಟ್ಟಿಗೆಗಳನ್ನ ಹಿಡಿದಿಡುವ ಸಿಮೆಂಟ್ ಇದ್ದಂತೆ. ಇವೆರಡರ ಸಮತೋಲನವಿಲ್ಲದಿದ್ರೆ ನಮ್ಮ ಮೂಳೆಗಳು ಬೇಗನೆ ದುರ್ಬಲಗೊಳ್ಳುತ್ತವೆ. ಈ ಲೇಖನದಲ್ಲಿ ಈ ಎರಡು ಪೋಷಕಾಂಶಗಳು ನಮ್ಮ ದೇಹದ ಮೇಲೆ ಹೇಗೆ ಕೆಲಸ ಮಾಡುತ್ತವೆ ಮತ್ತು ಯಾವ ಪ್ರಮಾಣದಲ್ಲಿ ಇವುಗಳ ಸೇವನೆ ಅವಶ್ಯಕ ಎಂಬ ಕುರಿತು ವಿವರವಾಗಿ ಮತ್ತು ಸರಳವಾಗಿ ತಿಳಿಯೋಣ. ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಡಿ ನಮ್ಮ ದೇಹದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಇವುಗಳ ನಡುವಿನ ವ್ಯತ್ಯಾಸ ಮತ್ತು ಮಹತ್ವವನ್ನ ತಿಳಿಯೋಣ ಬನ್ನಿ. ಕ್ಯಾಲ್ಸಿಯಂ ಒಂದು ಖನಿಜಾಂಶವಾಗಿದ್ದು ಇದು ಮೂಳೆಗಳ ರಚನೆಗೆ ಅಡಿಪಾಯ ನೀಡುತ್ತೆ. ನಮ್ಮ ದೇಹದಲ್ಲಿ ಕ್ಯಾಲ್ಸಿಯಂ ಕೊರತೆಯಾದರೆ ಶರೀರವು ಇತರ ಕೆಲಸಗಳಿಗಾಗಿ ಮೂಳೆಗಳಲ್ಲಿರುವ ಕ್ಯಾಲ್ಸಿಯಂ ಅನ್ನ ಬಳಸಿಕೊಳ್ಳಲು ಆರಂಭಿಸುತ್ತೆ. ಇದರಿಂದಾಗಿ ಮೂಳೆಗಳು ಟೊಳ್ಳಾಗುತ್ತವೆ, ಜೊತೆಗೆ ಮುರಿಯುವ ಸಾಧ್ಯತೆ ಹೆಚ್ಚಿರುತ್ತೆ. ಹಾಲು ಮತ್ತು ಹಾಲಿನ ಉತ್ಪನ್ನಗಳು, ಹಸಿರು ಎಲೆ ತರಕಾರಿಗಳು, ಸೋಯಾ ಮತ್ತು ಮೀನುಗಳಲ್ಲಿ ಕ್ಯಾಲ್ಸಿಯಂ ಹೇರಳವಾಗಿ ಸಿಗುತ್ತೆ. ವಯಸ್ಕರಿಗೆ ದಿನಕ್ಕೆ ಸರಾಸರಿ 1000ದಿಂದ 1300 ಮಿಲಿಗ್ರಾಂ ಕ್ಯಾಲ್ಸಿಯಂ ಅಗತ್ಯವಿರುತ್ತೆ. ಕ್ಯಾಲ್ಸಿಯಂ ಎಷ್ಟೇ ತಿಂದ್ರೂ ಅದು ದೇಹಕ್ಕೆ ಸರಿಯಾಗಿ ಸೇರಬೇಕು ಅಂದ್ರೆ ವಿಟಮಿನ್ ಡಿ ಅತಿ ಮುಖ್ಯ. ವಿಟಮಿನ್ ಡಿ ನಮ್ಮ ಕರುಳುಗಳು ಕ್ಯಾಲ್ಸಿಯಂ ಅನ್ನ ಹೀರಿಕೊಳ್ಳಲು ಸಹಾಯ ಮಾಡುತ್ತೆ. ಒಂದು ವೇಳೆ ನಿಮ್ಮ ದೇಹದಲ್ಲಿ ವಿಟಮಿನ್ ಡಿ ಇಲ್ಲದಿದ್ರೆ ನೀವು ತೆಗೆದುಕೊಳ್ಳುವ ಕ್ಯಾಲ್ಸಿಯಂ ವ್ಯರ್ಥವಾಗುತ್ತೆ. ಸೂರ್ಯನ ಬೆಳಕು ಇದಕ್ಕೆ ಅತ್ಯುತ್ತಮ ಮೂಲವಾಗಿದೆ. ಇದರ ಜೊತೆಗೆ ಮೊಟ್ಟೆಯ ಹಳದಿ ಭಾಗ ಮತ್ತು ಕೊಬ್ಬಿನಾಂಶವಿರುವ ಮೀನುಗಳಲ್ಲಿ ಇದು ಸಿಗುತ್ತೆ. 70 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರಿಗೆ ದಿನಕ್ಕೆ 600 ಯೂನಿಟ್ ವಿಟಮಿನ್ ಡಿ ಅವಶ್ಯ. 70 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರಿಗೆ ವೈದ್ಯಕೀಯ ಸಂಶೋಧನೆಗಳ ಪ್ರಕಾರ ಇವೆರಡರಲ್ಲಿ ಯಾವುದು ಉತ್ತಮ ಅನ್ನುವುದಕ್ಕಿಂತ ಇವೆರಡೂ ಒಟ್ಟಾಗಿ ಕೆಲಸ ಮಾಡುವುದು ಮುಖ್ಯ. ಬಲವಾದ ಮೂಳೆಗಳನ್ನ ಹೊಂದಲು ಇವೆರಡರ ನಡುವೆ ಸಮತೋಲನವಿರಬೇಕು. ಮಾತ್ರೆಗಳನ್ನು ತೆಗೆದುಕೊಳ್ಳುವ ಮುನ್ನ ಆಹಾರದ ಮೂಲಕ ಇವುಗಳನ್ನು ಪಡೆಯಲು ಪ್ರಯತ್ನಿಸುವುದು ಜಾಣತನ. ಅತಿಯಾಗಿ ಕ್ಯಾಲ್ಸಿಯಂ ಅಥವಾ ವಿಟಮಿನ್ ಡಿ ಸೇವಿಸುವುದು ಕೂಡ ಅಪಾಯಕಾರಿ. ಅತಿಯಾದ ಕ್ಯಾಲ್ಸಿಯಂ ಸೇವನೆಯಿಂದ ಕಿಡ್ನಿ ಸ್ಟೋನ್ ಉಂಟಾಗಬಹುದು. ಹಾಗೆಯೇ ಅತಿಯಾದ ವಿಟಮಿನ್ ಡಿ ವಾಂತಿ ಮತ್ತು ಮಲಬದ್ಧತೆಗೆ ಕಾರಣವಾಗಬಹುದು. ಆದ್ದರಿಂದ ವೈದ್ಯರ ಸಲಹೆ ಇಲ್ಲದೆ ಅತಿಯಾದ ಸಪ್ಲಿಮೆಂಟ್ ಅಥವಾ ಮಾತ್ರೆಗಳನ್ನು ಸೇವಿಸಬಾರದು. ಮನೆ ಅಡುಗೆಯಲ್ಲಿ ರಾಗಿ, ಹಾಲು, ಮೊಸರು ಮತ್ತು ಸೊಪ್ಪನ್ನು ಹೆಚ್ಚಾಗಿ ಬಳಸುವುದರಿಂದ ನೈಸರ್ಗಿಕವಾಗಿ ಕ್ಯಾಲ್ಸಿಯಂ ಪಡೆಯಬಹುದು. ಮುಂಜಾನೆಯ ಎಳೆ ಬಿಸಿಲಿನಲ್ಲಿ 15ರಿಂದ 20 ನಿಮಿಷ ಕುಳಿತುಕೊಳ್ಳುವುದು ವಿಟಮಿನ್ ಡಿ ಪಡೆಯಲು ಸುಲಭವಾದ ದಾರಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.